ನಮಸ್ಕಾರ. ಮಾಲಿಕೆ 6 ಮಾಲಿಕೆ ವಿಶೇಷ ಸಕ್ರಿಯ ಲೇಖಕಿಯರು. ತಿಂಗಳ ವಿಶೇಷ ಲೇಖಕಿ ಸಹನಾ ವಿಜಯಕುಮಾರ್ ಮತ್ತು ಲೇಖಕಿ ಪಾರ್ವತಿ ಜಿ ಐತಾಳ್ ಅವರ ಕಾದಂಬರಿಗಳು. ಪುಸ್ತಕ ಪರಿಚಯ 55. ಪುಸ್ತಕದ ಹೆಸರು ಶಬ್ದಗಳು. ಮಲಯಾಳಂ ಮೂಲ ವೈಕಂ ಮೊಹಮ್ಮದ್ ಬಶೀರ್. ಅನುವಾದ ಲೇಖಕರು ಪಾರ್ವತಿ ಜಿ ಐತಾಳ್. ಅಭಿಪ್ರಾಯ ಮೇದಿನಿ ಕೆ.ಎಸ್. ಓದುತ್ತಿರುವವರು ಆರ್.ಪಿ. ರಘೋತ್ತಮ. ಮೂಲ ಮಲಯಾಳಂ ಕೃತಿ. ಬಹುಶಃ ವೈಕಂ ಮೊಹಮ್ಮದ್ ಬಶೀರರ ಹೆಸರು ಕೇಳದವರು ಅಪರೂಪ. ಮಲಯಾಳಂ ಸಾಹಿತ್ಯ ಲೋಕದಲ್ಲಿ ಅಷ್ಟೇ ಏಕೆ, ಭಾರತೀಯ ಸಾಹಿತ್ಯ ಲೋಕದಲ್ಲಿ ಇವರ ಹೆಸರು ಮತ್ತು ಕೃತಿಗಳು ಬಹುಪ್ರಸಿದ್ಧ. ಅವರ ಕಥೆಗಳ ವಸ್ತು, ತಂತ್ರ ಮತ್ತು ನಿರೂಪಣಾ ಶೈಲಿಯಿಂದ ಬಹು ಭಿನ್ನವಾಗಿರುತ್ತವೆ. ಪಾತುಮ್ಮನ ಆಡು, ಬಾಲ್ಯಕಾಲ ಸಖಿ ಇತ್ಯಾದಿ ಕೃತಿಗಳು ಓದುಗರನ್ನು ಸೆಳೆದ ಕೃತಿಗಳು. ಅವರ ಕಥೆಗಳಂತೂ ವಿಶಿಷ್ಟ ನಿರೂಪಣೆಯಿಂದಾಗಿ ಓದುಗರನ್ನು ಸೆಳೆದಿವೆ. ಅಂಥದ್ದೇ ಒಂದು ಕಾದಂಬರಿ ಶಬ್ದಗಳು. ಇದು ಕಾದಂಬರಿ ಎಂಬುದಕ್ಕಿಂತ ನೀಳ್ಗತೆ ಎನ್ನಬಹುದು. ಏಕೆಂದರೆ ಗಾತ್ರದಲ್ಲಿ ಚಿಕ್ಕದು. ಕನ್ನಡಕ್ಕೆ ಅನುವಾದವಾಗುವಾಗ 2 ಕಾದಂಬರಿಗಳು ಸೇರಿ ಒಂದು ಪುಸ್ತಕವಾಗಿದೆ. ಇದನ್ನು ಕನ್ನಡಕ್ಕೆ ಅನುವಾದಿಸಿದ್ದು ಶ್ರೀಮತಿ ಪಾರ್ವತಿ ಜಿ ಐತಾಳ್ರವರು. ಕಾದಂಬರಿಯ ನಾಯಕ ಅನಾಥ. ಹುಟ್ಟಿದಾಗಲೇ ತಾಯಿಯ ಮಡಿಲಿನಿಂದ ದೂರಾದವ. ಯಾರೋ ಸಾಕುತ್ತಾರೆ, ಸೈನ್ಯ ಸೇರುತ್ತಾನೆ, ಜೊತೆಗಿದ್ದವನನ್ನೇ ಕೊಲ್ಲುತ್ತಾನೆ. ಮತ್ತೆ ಹಿಂದಿರುಗಿ ಶ್ರೀಮಂತನೊಬ್ಬನ ಮನೆಯಲ್ಲಿ ಕೆಲಸ ಮಾಡುತ್ತಾನೆ. ಅಲ್ಲಿಂದ ಒಂದು ಹೆಣ್ಣಿನ ಹಿಂದೆ ಹೋಗುತ್ತಾನೆ. ಅದು ಹೆಣ್ಣಲ್ಲ, ಗಂಡು ವೇಶ್ಯೆ ಎಂದು ಗೊತ್ತಾಗುವಷ್ಟರಲ್ಲಿ ಎಲ್ಲವೂ ಮುಗಿದು ಹೋಗಿ ಗುಣವಾಗದ ಕಾಯಿಲೆಯೊಂದಕ್ಕೆ ತುತ್ತಾಗುತ್ತಾನೆ. ಕೊನೆಗೆ ಸಾಯಬೇಕೆಂದು ಹೋದರೂ ಸಾಯಲಾಗದೆ ಹಿಂದಿರುಗುತ್ತಾನೆ. ನಾನು ಸಾಮಾನ್ಯವಾಗಿ ಕಥೆಯನ್ನು ಹೇಳುವುದೇ ಇಲ್ಲ, ಆದರೆ ಇದನ್ನು ಹೇಳದೇ ಇರಲು ಆಗಲಿಲ್ಲ. ಕಾದಂಬರಿಯ ಆದಿಯಲ್ಲೇ ಸಾರಾಂಶವಿದೆ. ಈ ಕಾದಂಬರಿಯ ನಿರೂಪಣೆಯ ತಂತ್ರ ಬಹಳ ವಿಭಿನ್ನವಾಗಿದೆ. ಎಲ್ಲೂ ವಿವರಣೆಯಿಲ್ಲ. ಇಬ್ಬರ ನಡುವಿನ ಸಂಭಾಷಣೆಯ ಮೂಲಕವೇ ಕಥೆ ಶುರುವಾಗಿ ಘಟನೆಗಳು ನಡೆದು ಅಂತ್ಯವೂ ಆಗಿಬಿಡುತ್ತದೆ. 12 ಪುಟ್ಟ ಪುಟ್ಟ ಅಧ್ಯಾಯಗಳ ಈ ಕಾದಂಬರಿ ವಿಷಯವಸ್ತು ಹಾಗೂ ಅದನ್ನು ನಿರೂಪಿಸಿದ ತಂತ್ರದಿಂದಾಗಿಯೇ ಗಮನ ಸೆಳೆಯುತ್ತದೆ. ಪಾತ್ರಧಾರಿಗಳ ಮಾತುಗಳೇ ಕಥೆಯ ಸನ್ನಿವೇಶವನ್ನು ಕಟ್ಟಿಕೊಡುತ್ತದೆ. ನಾಯಕನ ಅಂತರಂಗ ಅಲ್ಲಿಯೇ ಬಹಿರಂಗವಾಗುತ್ತದೆ. ಆ ಕಾಲದ ಸಮಾಜವು ನೇರವಾಗಿ ನಿರೂಪಿತವಾಗುತ್ತದೆ. ಹೀಗೂ ಇತ್ತ ಎಂಬೊಂದು ಯೋಚನೆ ಕ್ಷಣದಲ್ಲಿ ಮೂಡಿ ಅಲ್ಲಿಯೇ ಒಂದು ನೋವು, ಅದರ ಹಿಂದೊಂದು ವಿಷಾದ ಕಾಡಿಬಿಡುತ್ತದೆ. ಕನ್ನಡಕ್ಕೆ ಬಂದ ಈ ಕಾದಂಬರಿಯ ಒಂದು ದೊಡ್ಡ ವಿಶೇಷತೆಯೆಂದರೆ ಕಾದಂಬರಿಯ ಒಂದು ಸನ್ನಿವೇಶವನ್ನು ಕುಂದಾಪುರ ಶೈಲಿಯ ಕನ್ನಡದಲ್ಲಿ ನಿರೂಪಿಸಿರುವುದು. ಮೂಲ ಕೃತಿಯಲ್ಲಿ ಕುಂದಾಪುರ ಶೈಲಿಯ ಮಾತುಗಳಂತೂ ಇರಲು ಸಾಧ್ಯವಿಲ್ಲ. ಇದನ್ನು ಕಾದಂಬರಿಯಲ್ಲಿ ಸ್ವಂತಿಕೆಯಿಂದ ಅಳವಡಿಸಿದ್ದು ಎಂದು ನನಗನಿಸುತ್ತದೆ. ಇದು ಲೇಖಕಿಯ ಪ್ರತಿಭೆ ಹಾಗೂ ಔನ್ನತ್ಯಕ್ಕೆ ಸಾಕ್ಷಿ. ಲೇಖಕಿಯನ್ನು ವಿಮರ್ಶಿಸುವಷ್ಟು ನಾನು ದೊಡ್ಡವಳಲ್ಲ. ಅವರು ಈಗಾಗಲೇ ಕನ್ನಡ ಸಾಹಿತ್ಯ ಹಾಗೂ ವಿಮರ್ಶಾ ಲೋಕದಲ್ಲಿ ಬಹುದೊಡ್ಡ ಹೆಸರು ಹಾಗೂ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಬೇರೆ ಭಾಷೆಯ ಕೃತಿಗಳು ಅನುವಾದವಾಗುವಾಗ ಮೂಲ ಸ್ವಾದವನ್ನು ಉಳಿಸಿಕೊಳ್ಳಲು ಸಾಧ್ಯವೇ ಎಂದು ನನಗೆ ಸದಾ ಅನಿಸುತ್ತದೆ. ಹೌದೋ ಇಲ್ಲವೋ ಎಂದು ಹೇಳಬೇಕಾದರೆ ಆ ಭಾಷೆಯೂ ನಮಗೆ ತಿಳಿದಿರಬೇಕು. ರೂಪಾಂತರವಾದರೆ ಮತ್ತೊಂದು ಸಮಸ್ಯೆ. ಏಕೆಂದರೆ ಆ ಕಥೆ ಇಲ್ಲಿಯ ನೆಲಕ್ಕೆ ಹೊಂದಿಕೆಯಾಗಬೇಕು. ಭಾಷಾಂತರವಾದರೆ ಅಲ್ಲಿನ ಸೂಕ್ಷ್ಮತೆಯು ಇಲ್ಲಿ ಕಳೆದು ಹೋಗಬಾರದು. ಈ ಹಿನ್ನೆಲೆಯಲ್ಲಿ ಶಬ್ದಗಳು ಕಾದಂಬರಿ ತನ್ನ ಮೂಲ ಭಾವವನ್ನು ಹಾಗೆಯೇ ಉಳಿಸಿಕೊಂಡಿದೆ. ಅನುವಾದ ಎನ್ನುವ ಹಾಗಿಲ್ಲದೆ ಕನ್ನಡದ್ದೇ ಕಾದಂಬರಿ ಇದು ಎಂದು ಓದುಗರಿಗೆ ಅನಿಸುತ್ತದೆ. ಈ ರೀತಿಯ ನಿರೂಪಣೆಯನ್ನು ಹೊರತಾಗಿಸಿ ಇದೇ ವಿಷಯವನ್ನಿಟ್ಟುಕೊಂಡು ಬಹುತೇಕರು ಬರೆಯುವ ಶೈಲಿಯಲ್ಲಿ ಒಂದು ಕೃತಿ ರಚಿಸಬಹುದೇನೋ ಎಂದು ನನಗನಿಸುತ್ತದೆ. ಇದರೊಂದಿಗಿರುವ ಮತ್ತೊಂದು ಕಾದಂಬರಿಯನ್ನು ಓದಬೇಕು. ಧನ್ಯವಾದಗಳು.